ಸ್ನೇಹಿತರೆ, ಇದು ನಮ್ಮ ಹೊಸ ಚಾನಲ್ ಆಗಿದೆ. ಇವತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ನಾಳೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ ಹಣ ಬರಲಿದೆ ಎಂಬುವ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ನಾಳೆ ನಾವು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಲಿದೆ. ಹಾಗಾದರೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರಲಿದೆ ಮತ್ತು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರುವುದಿಲ್ಲ ಎಂಬುವ ಒಂದು ಮಾಹಿತಿಯನ್ನು ಸರಳವಾಗಿ ನಿಮ್ಮ ಮುಂದೆ ವಿವರಿಸುತ್ತೇವೆ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ. ಇದೊಂದು ಹೊಸ ಚಾನಲ್ ಆಗಿದೆ. ಇದು ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತವೆ. ಆದ ಕಾರಣ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಆದಷ್ಟು ಬೇಗ ಇಲ್ಲಿ 500 ಸಬ್ಸ್ಕ್ರೈಬರ್ಸನ್ನು ರೀಚ್ ಮಾಡಿ. ಮೊದಲಿಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಆಲ್ ಅಂತ ಅದು ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಕೇವಲ 50 ಲೈಕ್ಗಳನ್ನು ಕೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ತಪ್ಪದೆ ಲೈಕ್ಗಳನ್ನು ಮಾಡಿ. ಬನ್ನಿ, ಹಾಗಾದರೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರಲಿದೆ ಎಂಬುವ ಒಂದು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಸ್ನೇಹಿತರೆ, ಅದರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಇದೀಗ 1 ವರ್ಷದ ಸಂಭ್ರಮ. ಇದ್ರ ಬಗ್ಗೆ ಆಲ್ರೆಡಿ ನಾವು ನಿಮಗೆ ತಿಳಿಸಿದ್ದೇವೆ. ನೋಡಿ, ಈ 1 ವರ್ಷದ ಸಂಭ್ರಮದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 24,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಎಂಬುವ ಸುದ್ದಿ ಕೇಳಿ ಬರ್ತಾ ಇದೆ. ಆದರೆ ಮಹಿಳೆಯರಿಗೆ ಇಲ್ಲಿ ಕೇವಲ 22,000 ರೂಪಾಯಿ ಹಣ ಮಾತ್ರನೇ ಜಮೆ ಆಗಿದೆ. ಅಂತಂದರೆ ಕೇವಲ ಇಲ್ಲಿ 12 ಕಂತಿನ ಹಣ ಬಂದಿಲ್ಲ, ಕೇವಲ 11ನೇ ಕಂತಿನ ಹಣ ಮಾತ್ರ ಅವರಿಗೆ ಬಂದಿದೆ. ಆದರೆ ಇಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ 1ರಿಂದ 12ನೇ ಕಂತಿನ ಹಣವನ್ನು ನಾವು ಹಾಕಿದ್ದೇವೆ. ಯಾರಿಗೆ ಈ 13ನೇ ಕಂತಿನ ಹಣ ಬಂದಿಲ್ಲ ಅವರು ಜಸ್ಟ್ ವೇಟ್ ಮಾಡಿ, ನಿಮಗೆ ಈ 13ನೇ ಕಂತಿನ ಹಣ ಬರುತ್ತೆ ಅಂತ. ಆದರೆ ಮಹಿಳೆಯರ ಖಾತೆಗಳಿಗೆ ಇನ್ನೂ ಕೂಡ 12ನೇ ಕಂತಿನ ಹಣ ಬಂದಿಲ್ಲ. ಇದು ಒಂದು ಅಚ್ಚರಿಯ ವಿಷಯ ಆಗಿದೆ. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟರು. ನಾವು 1ರಿಂದ 11ನೇ ಕಂತಿನ ಹಣವನ್ನು ಹಾಕಿದ್ದೇವೆ, ಕೆಲವೊಬ್ಬರಿಗೆ 12ನೇ ಕಂತಿನ ಹಣವನ್ನು ಕೂಡ ಹಾಕಿದ್ದೇವೆ. ಯಾರಿಗೆ 12ನೇ ಕಂತಿನ ಹಣ ಬಂದಿಲ್ಲ ಅಂಥವರಿಗೆ 12 + 13 2 ಕಂತಿಗಳ ಹಣವನ್ನು ಒಂದೇ ಬಾರಿಗೆ ಜಮೆ ಮಾಡಲಾಗುತ್ತದೆ. ದಯವಿಟ್ಟು ವೇಟ್ ಮಾಡಿ ಅಂತ ಅವರು ಹೇಳಿದರು. ಆದರೆ ಇದೀಗ ನಿಮ್ಮ ಖಾತೆಗಳಿಗೆ 12ನೇ ಕಂತಿನ ಹಣ ಬರುವಂತಹ ಸಮಯ ನಾಳೆ ಇದು ಜಮೆ ಆಗ್ತಾ ಇರುವಂಥದ್ದು. ನಾಳೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಜಮೆ ಆಗುತ್ತೆ, ಯಾವ ಒಂದು ಸಮಯದಲ್ಲಿ ಇದು ಜಮೆ ಆಗುತ್ತೆ ಎಂಬ ವಿವರವನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ. ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ನಾಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಾನು ಹೇಳ್ತಾನೆ, ಇವಾಗ ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಈ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಬಿಕಾಸ್ ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಎಂಬುವ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಬನ್ನಿ ನೋಡಿ ವೀಕ್ಷಕರೇ, ಮೊದಲನೆಯದಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಹಲವು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಎಂಬುದನ್ನು ಇವಾಗ ತಿಳಿಸಿಕೊಡಲಿದ್ದೇವೆ. ಬನ್ನಿ ನೋಡಿ, ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಗೆ ಇದು ಬರ್ತಾ ಇದೆ, ಮತ್ತು ಬಾಗಲಕೋಟೆ ಜಿಲ್ಲೆಗೆ ಇದು ಬರ್ತಾ ಇದೆ, ಹಾಗೂ ವಿಜಯಪುರ ಜಿಲ್ಲೆಗೆ ಇದು ಬರ್ತಾ ಇದೆ, ಧಾರವಾಡ ಜಿಲ್ಲೆಗೆ ಇದು ಬರ್ತಾ ಇದೆ, ಹಾಗೂ ಗದಗ ಜಿಲ್ಲೆಗೆ ಬರ್ತಾ ಇರುವಂಥದ್ದು, ಮತ್ತು ಹಾವೇರಿ ಜಿಲ್ಲೆಗೆ ಇದು ಬರ್ತಾ ಇದೆ, ಉತ್ತರ ಕನ್ನಡ ಜಿಲ್ಲೆಗೆ ಬರ್ತಾ ಇದೆ 12ನೇ ಕಂತಿನ ಹಣ, ಹಾಗೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಇವೆರಡು ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ 12ನೇ ಕಂತಿನ ಹಣ, ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಬರ್ತಾ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಬರ್ತಾ ಇದೆ, ಚಿತ್ರದುರ್ಗ ಜಿಲ್ಲೆಗೂ ಕೂಡ ಇದು ಬರ್ತಾ ಇದೆ, ದಾವಣಗೆರೆ ಜಿಲ್ಲೆಗೂ ಕೂಡ ಇದು ಬರ್ತಾ ಇದೆ. ಸೊ ಹೇಳ್ತಾನೆ, ಇವಾಗ ಕಂಟಿನ್ಯೂ ಮಾಡ್ತಾನೆ. ಅದಕ್ಕಿಂತ ಮೊದಲು ಯಾರಿನ್ನೂ ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಕೊಟ್ಟು, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನಾನು ಕೇವಲ ನಿಮ್ಮಿಂದ ಇಲ್ಲಿ ಈ ವಿಡಿಯೋಕ್ಕೆ ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸನ್ನು ರೀಚ್ ಮಾಡಿ ಅಂತ ನಾನು ನಿಮ್ಮ ಮುಂದೆ ಕೇಳ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಇದು ಬರ್ತಾ ಇರುವಂಥದ್ದು, ಮತ್ತು ದಾವಣಗೆರೆ ಜಿಲ್ಲೆಗೆ ಇದು ಬರ್ತಾ ಇರುವಂಥದ್ದು, ಕೋಲಾರ ಜಿಲ್ಲೆಗೆ ಇದು ಬರ್ತಾ ಇರುವಂಥದ್ದು, ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಇದು ಬರ್ತಾ ಇದೆ, ತುಮಕೂರು ಜಿಲ್ಲೆಗೂ ಕೂಡ ಇದು ಬರ್ತಾ ಇರುವಂಥದ್ದು ಸ್ನೇಹಿತರೆ, ಹಾಗೂ ಬೀದರ್ ಜಿಲ್ಲೆಗೆ ಬರ್ತಾ ಇದೆ, ಬಳ್ಳಾರಿ ಜಿಲ್ಲೆಗೆ ಬರ್ತಾ ಇದೆ, ಕಲಬುರಗಿ ಜಿಲ್ಲೆಗೆ ಬರ್ತಾ ಇದೆ, ಕೊಪ್ಪಳ ಜಿಲ್ಲೆಗೆ ಬರ್ತಾ ಇರುವಂಥದ್ದು, ಹಾಗೂ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಬರ್ತಾ ಇರುವಂಥದ್ದು, ಮತ್ತು ಚಾಮರಾಜನಗರ ಜಿಲ್ಲೆಗೆ ಬರ್ತಾ ಇದೆ, ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಬರ್ತಾ ಇದೆ, ಹಾಗೂ ಹಾಸನ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಕೊಡಗು ಜಿಲ್ಲೆಗೆ ಇದು ಬರ್ತಾ ಇದೆ, ಹಾಗೂ ಮಂಡ್ಯ ಮತ್ತು ಮೈಸೂರು, ಉಡುಪಿ ಜಿಲ್ಲೆಗಳಿಗೆ ಇದು ಬರ್ತಾ ಇರುವಂಥದ್ದು. ಇವಿಷ್ಟು ಜಿಲ್ಲೆಗಳಿಗೆ ನಾಳೆ ಸುಮಾರು 10 ಗಂಟೆಯ ಮೇಲ್ಪಟ್ಟು, ಹಾಗೂ ಇಲ್ಲಿ ಟೋಟಲ್ ಆಗಿ ಇದು ಮೊದಲನೆಯ ಹಂತದಲ್ಲಿ 10 ಗಂಟೆಯ ಮೇಲ್ಪಟ್ಟು ಇದು ಬರುತ್ತೆ, ಹಾಗೂ 2ನೇ ಹಂತದಲ್ಲಿ ಇದು ಮಧ್ಯಾಹ್ನ ಮೇಲೆ ಬರುತ್ತೆ, ಹಾಗೂ 3ನೇ ಹಂತದಲ್ಲಿ ನೆಕ್ಸ್ಟ್ ಡೇ ಇದು ಬರುತ್ತೆ, ಹಾಗೂ 4ನೇ ಹಂತದಲ್ಲಿ ಅದೇ ದಿನ ಇದು ಬರುವಂತಹ ಸಾಧ್ಯತೆ ತುಂಬಾನೇ ಇದೆ. ನೋಡಿ, ನಿಮಗೆ ಯಾವ ಒಂದು ಕಂತಿನ ಹಣ ಬಂದಿದೆ, ಯಾವ ಒಂದು ಸಮಯದಲ್ಲಿ ಬಂದಿದೆ ಎಂಬ ವಿವರವನ್ನು ದಯವಿಟ್ಟು ನಮ್ಮ ಮುಂದೆ ಇಡಿ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಯಾವ ಸಮಯದಲ್ಲಿ ಬಂದಿದೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಾಮೆಂಟ್ ಕೂಡ ಮಾಡಿ. ಮತ್ತು ಈ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು. ನಾನಿಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳೋದು ಮಾಡ್ತಾ, ಏನಂತಂದ್ರೆ ಈ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಏನಂತಂದ್ರೆ, ನಿಮ್ಗೆ ಏನಾದರೂ ಈ ಪೆಂಡಿಂಗ್ ಹಣ ಬಂದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಗುಡ್ ನ್ಯೂಸ್ ಬಂದಿದೆ. ಈ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನು ಇವರು ಇದೇ ತಿಂಗಳ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾರಂತೆ. ಅದು ಕೂಡ ಇದೇ ತಿಂಗಳು ಯಾವ ದಿನ ಅಂತಂದರೆ 15ನೇ ತಾರೀಕಿನ ಒಳಗಾಗಿ ನಿಮಗೆ ಇವರು ಜಮೆ ಮಾಡುವಂಥ
ಬರುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, ನಾವು ಇದೇ ತಿಂಗಳಲ್ಲಿ ಅಂದರೆ ಇದೇ ವಾರದಲ್ಲಿನೇ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕ್ತೇವೆ. ಮಹಿಳೆಯರ ಖಾತೆಗಳಿಗೆ 11 ಮತ್ತು 12ನೇ ಕಂತಿನ ಹಣವನ್ನು ಹಾಕ್ತೇವೆ. ಯಾರಿಗೆ ಈ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ, ಸೊ ಅವರಿಗೆ 11ನೇ ಕಂತಿನ ಹಣವನ್ನು ಪೆಂಡಿಂಗ್ ಹಣವನ್ನು ಹಾಕ್ತೇವೆ ಮತ್ತು ಅವರಿಗೆ 12+13 ಎರಡೂ ಕಂತುಗಳ ಹಣವನ್ನು ಕೂಡ ಅವರ ಖಾತೆಗಳಿಗೆ ಜಮೆ ಮಾಡ್ತೇವೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದರು. ಸೊ ಅದರ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸ್ತೇನೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಹಾಗಾಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಇಲ್ಲಿ ಬೆಲ್ ಐಕಾನನ್ನು ಆಲ್ ಅಂತಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡಿರಬೇಕಾಗುತ್ತೆ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ಲಿಕೇಶನ್ ಅಂತಂದರೆ ಮತ್ತೊಮ್ಮೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ನೀವು ಕೇಳ್ತಾ ಇದ್ರಿ. ಹೌದು, ನೀವು ಅಪ್ಲಿಕೇಶನ್ ಹಾಕಬೇಕು. ಯಾರು ಅಂತಂದರೆ ಯಾರು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಅರ್ಹತೆಯನ್ನು ಪಡೆದಿದ್ದರೂ ಕೂಡ ಹಣವನ್ನು ಪಡೆಯದಿದ್ದಲ್ಲಿ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಈ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಅರ್ಜಿ ಹಾಕಿದರೆ ಎಲ್ಲ ಕಂತುಗಳು ಕೂಡ ನಿಮಗೆ ಬರ್ತಾವೆ ಅಂತ ನೋಡೋದಾದರೆ ಇದಕ್ಕೆ ಕ್ಲಾರಿಫಿಕೇಷನ್ ಅನ್ನೋದಾದರೆ ಕೊಟ್ಟಿಲ್ಲ ಸ್ನೇಹಿತರೆ. ಇದಕ್ಕೇನಾದರೂ ಒಂದು ಕ್ಲಾರಿಫಿಕೇಷನ್ ಅನ್ನೋದಾದರೆ ಸಿಕ್ತು ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೇನೆ. ಸೊ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಚಾನಲನ್ನು, ಈ ಒಂದು ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ನೀವು ಸಪೋರ್ಟ್ ಮಾಡಬಹುದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.